15 ದಿನಕ್ಕೆ ತಿಂಗಳಿಗೆ ನಿರಂತರ ಹೋರಾಟ ನಡೆದು. ಆದರೆ ಈ ವರ್ಷ ಈಗ ಹೋದ ತಿಂಗಳ 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಸಾವಿರಾರು ಜನ ಹೊರಗುತ್ತಿಗೆ ನೌಕರು ಹೋರಾಟ ನಡೆದಾಗ ಅವಾಗ ಸರ್ಕಾರ ಇಲ್ಲ ನಾವು ಈ ಏಪ್ರಿಲ್ 1ರಿಂದ ನಾವು ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತ ಹೇಳಿ. ಕನಿಷ್ಠ ವೇತನ ಮಾಡಬೇಕಂದ್ರೆ ಅದು ಹೋದ ವರ್ಷ ಮಾಡಬೇಕಿತ್ತು, ಏಪ್ರಿಲಿಂದ ಮಾಡಬೇಕು. ಆದ್ರೆ ಮಾಡಿಲ್ಲ. ಆದರೆ ನಾವು ಏಪ್ರಿಲಿಂದ ಅರಿಯರ್ಸ್ ಮಾಡಿಕೊಡ್ರಿ ಅಂತ ಕೇಳಿವಿ. ಅವರು ಏಪ್ರಿಲ್ 1ರಿಂದ ಕನಿಷ್ಠ ವೇತನ ಕೊಡ್ರಿ ಅಂತೇಳಿ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸೋದು ಎಲ್ಲ ಇಲಾಖೆಗೆ ಬಂದುಬಿಟ್ಟದ. ಆದರೆ ನಮ್ಮ ಜಿಲ್ಲಾಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಭಾರಿ ನೆಗ್ಲೆಕ್ಟಿವ್ರು. ಇವತ್ತು BCM ಇಲಾಖೆ ಒಂದು ತುರ್ತಾಗಿ ಆದೇಶ ಮಾಡಿದ, ಎಲ್ಲರಿಗೆ ಸ್ಯಾಲ್ರಿನೂ ಬಂದುಬಿಟ್ಟದ ಹೆಚ್ಚಿಗಾಗಿ. ಆದರೆ ಸಮಾಜ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ವಸತಿ ನಿಲಯ ಮುರಾರ್ಜಿಗಳಲ್ಲಿ ಇಲ್ಲಿವರೆಗೂ ಕೂಡ ಅದು ಇಂಪ್ಲಿಮೆಂಟ್ ಮಾಡಿಲ್ಲ. ಅಂದರೆ ಇವ್ರದ್ದು ಎಷ್ಟು ಮಸ್ತಿ ಅದ ಅಂತ ಅರ್ಥ. ಸರ್ಕಾರ ಇಷ್ಟು ಕೊಡಬೇಕು ಅಂತ ಆದೇಶ ಮಾಡಿದ್ರು ಕೂಡ ಕೊಡಲ್ಲಂದ್ರೆ ಇವರು ಭಾಳಷ್ಟು ನೀಸ್ತನ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ, ಬರೀ ದುಡಿಸ್ಕೋಬೋದು ಅಷ್ಟೇ ಗೊತ್ತದ. ಅದಕ್ಕೆ ನಾವು ಮೊನ್ನೆ JD ಅವ್ರಿಗೂ ಮಾತಾಡಿದೆವು, ಇಲ್ಲ ನಮಗೆ ಪುರ್ಸತ್ತೇ ಇಲ್ಲ, ಭಾರಿ ಬಿಜಿ ಅಂತ. ಯಾರ ಸಲಕ್ಕೆ ಬಿಜಿ ಯಾರು ಇವರು? ಏನು ಮಾಡ್ಲಕ್ಕಾರ ಇವರು ಬಿಜಿ ಆದ್ರಂದ್ರೆ ಒಂದು ತಿಂಗಳಿಗೆ ಎಷ್ಟು ಲಾಸ್ ಆಗ್ತದೆ ನಮ್ಗೆ? ಅಂದರೆ 25-50 ಲಕ್ಷ ರೂಪಾಯಿ ಲಾಸ್ ಆಗ್ತದೆ ಇಡೀ ಎಲ್ಲ ಹೊರಗುತ್ತಿಗೆ ನೌಕರು. ಅಂದರೆ ಏನು ಬಿಜಿ ಅಂದರೆ ಏನು ಬಿಜಿ, ಅದರ ಸಲಕ್ಕೆ ಬಿಜಿ? ಇವ್ರಿಗೆ ಏನಾರ ಬಿಲ್ಲು ಬಾಣ ಇದ್ರೆ ಬಿಜಿದಾಗ ಬಿಟ್ಬಿಡ್ತಾರೆ ನಾವು ಕೆಲಸಗಳು ಸರ್ಕಾರದು. ಇದನ್ನು ಸರ್ಕಾರ ಆದೇಶದ ಪಾಲಿಸ್ಬೇಕು. ಅವರು ಒಳ್ಳೆಯ ವೇತನ ಜಾರಿ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೆವು. ಇವತ್ತು ವಾರಕ್ಕೊಂದು ರಜೆ ಕೊಡ್ಬೇಕಂತೇಳಿ 2 ತಿಂಗಳಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೆದಾಗ ಜಿಲ್ಲಾಧಿಕಾರಿಗಳೇ ಹೇಳಿದ್ರು, ಸಮಾಜ ಕಲ್ಯಾಣ JD, BCM DO ಮತ್ತು ಮೈನಾರಿಟಿ DO ಕರೆಸಿ ನೀವು ಮೂವರು ಒಂದು ಸಭೆ ಮಾಡಿ ಇಲ್ಲಿ ಬರ್ರಿ, ವಾರಕ್ಕೊಂದು ರಜೆ ಕಡ್ಡಾಯ ಕೊಡ್ರಿ ಅಂತ ಹೇಳ್ಯಾರ. ಆದರೆ ಇವತ್ತು 2 ತಿಂಗಳು ಹಿಡಿದು ಅವ್ರಿಗೆ ಟೈಮೇ ಸಿಕ್ಕಿಲ್ಲ, ಟೈಮೇ ಸಿಗ್ಲತ್ತಿಲ್ಲ ಅಂತಾರೆ ಅವರು. ಅಂದ್ರೇನು, ದುಡಿಸ್ಕೋಬೇಕು, ಮಂದಿಗೆಲ್ಲ ಪರಿಶೀಲನೆ ಮಾಡ್ಬೇಕಂತೆ, ವಾರಕ್ಕೊಂದು ರಜೆ ಕೊಡ್ಬೇಕಂತೇಳಿ ಈ ಹೋರಾಟ ಮಾಡೋಕ್ಕೆ ಒತ್ತಾಯ ಮಾಡ್ತೇವೆ. ಕೊಡಲಿಲ್ಲ ಅಂದ್ರೆ ನಾವು ಬಿಡೋರು ಇಲ್ಲ. ಏನು ಇವ್ರ ಅಪ್ಪನ ಆಸ್ತಿ ನಾವು ಕೇಳತ್ತಿಲ್ಲ. ಸರ್ಕಾರ 8 ಗಂಟೆ ದುಡಿಬೇಕು ಮತ್ತು ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು ಅಂತ ಸರ್ಕಾರ ಆದೇಶ ಅದ. ಸರ್ಕಾರ ಆದೇಶ ಏನೂ ಪಾಲಿಸ್ತಾ ಇಲ್ಲ ಅಂದ್ರೆ ಇವ್ರು ಅದಕ್ಕೆ ಅಧಿಕಾರಿಗಳು ಏನು ನೌಕರಿ ಮಾಡಕ್ಕೆ ಬಂದಾರ, ರಾಜಕೀಯ ಮಾಡಕ್ಕೆ ಬಂದಾರ ಅಂತ ಕೇಳ್ತೀವಿ ನಾವು. ಇವತ್ತು ಕನಿಷ್ಠ ವೇತನ ಒಂದು ಕಡೆ ಉಳಿತು, ವಾರದ ರಜೆ, ಇವೆರಡೂ ಲೋಕಲ್ ಸ್ಥಳೀಯ ಸಮಸ್ಯೆಗಳೇ ಇವು. ಏನು ಸರ್ಕಾರ ಮಾಡಬೇಕಾಗಿಲ್ಲ, ಸರ್ಕಾರ ಮಾಡಿಬಿಟ್ಟದ. ಸರ್ಕಾರ ಮಾಡಿದ್ರೆ ಇವ್ರು ಪಾಲಿಸ್ತಾ ಇಲ್ಲ. ಅದಕ್ಕಾಗಿ ಕೂಡಲೇ ಕನಿಷ್ಠ ವೇತನ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ವಸತಿ ನಿಲಯಗಳಲ್ಲಿ ಕೂಡಲೇ ಅದು ಈ ತಿಂಗಳು ಹಿಡಿದು ಏಪ್ರಿಲ್ 1ರಿಂದ ಜಾರಿ ಮಾಡಿ ಅರಿಯರ್ಸ್ ಮಾಡಿ ಎಲ್ಲರಿಗೆ ಕೊಡಬೇಕು. ಅಲ್ಲದೆ ಕಳೆದ 1 ವರ್ಷದ ಅರಿಯರ್ಸ್ನೂ ಕೂಡ ಎಲ್ಲ ನೌಕರಿಗೆ ಮಾಡಿಕೊಡ್ಬೇಕಂತೂ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೇವೆ. ಓಕೆ ಸರ್. ಮಾಡಲೇಬೇಕು.